ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ರೈಲ್ವೆ ತಂತ್ರಜ್ಞಾನ ಮತ್ತು ರೈಲು ಸುದ್ದಿಗಳ ಅತ್ಯುತ್ತಮ ಗೇಟ್ವೇ. ಇಂದು ನಾವು ಭಾರತೀಯ ಪ್ರಯಾಣವನ್ನು ಶಾಶ್ವತವಾಗಿ ಬದಲಾಯಿಸಬಹುದಾದ ಒಂದು ದೊಡ್ಡ ಬೆಳವಣಿಗೆಯ ಬಗ್ಗೆ ಮಾತನಾಡುತ್ತಿದ್ದೇವೆ. ಸಂಪೂರ್ಣ ಹೊಸ ವಂದೇ ಭಾರತ್ ಸ್ಲೀಪರ್ ರೈಲು. ಈ ರೈಲು ನಿಜವಾಗಿಯೂ ಕಡಿಮೆ ದೂರದ ವಿಮಾನ ಪ್ರಯಾಣಗಳನ್ನು ಬದಲಾಯಿಸಬಹುದು ಮತ್ತು ಭಾರತದಲ್ಲಿ ರಾತ್ರಿಯ ಪ್ರಯಾಣವನ್ನು ರೂಪಾಂತರಗೊಳಿಸಬಹುದು. ಬನ್ನಿ ವಿವರವಾಗಿ ತಿಳಿದುಕೊಳ್ಳೋಣ. ವಂದೇ ಭಾರತ್ ಸ್ಲೀಪರ್ ಜನಪ್ರಿಯ ಅರ್ಧ ಹೈ ಸ್ಪೀಡ್ ವಂದೇ ಭಾರತ್ ರೈಲುಗಳ ಮುಂದಿನ ಹಂತವಾಗಿದೆ, ಆದರೆ ಇದು ವಿಶೇಷವಾಗಿ ದೀರ್ಘ ದೂರದ ರಾತ್ರಿಯ ಪ್ರಯಾಣಕ್ಕಾಗಿ ಸರಿಯಾದ ಸ್ಲೀಪರ್ ಬರ್ತ್ಗಳು ಮತ್ತು ಪ್ರಯಾಣಿಕ ಸ್ನೇಹಿ ಸೌಲಭ್ಯಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಪ್ರಮುಖ ವೈಶಿಷ್ಟ್ಯಗಳು: ದೀರ್ಘ ಪ್ರಯಾಣಕ್ಕೆ ಏರ್ ಕಂಡೀಷನ್ ಸ್ಲೀಪರ್ ಬರ್ತ್ಗಳು, ಸ್ವಯಂಚಾಲಿತ ಬಾಗಿಲುಗಳೊಂದಿಗೆ ಆಧುನಿಕ ಕೋಚ್ ವಿನ್ಯಾಸ, ರಾಜಧಾನಿ ಎಕ್ಸ್‌ಪ್ರೆಸ್‌ನಂತಹ ಪ್ರೀಮಿಯಂ ರೈಲುಗಳಿಗೆ ಸಮಾನವಾದ ಉನ್ನತ ಆರಾಮ, ಈಗಿರುವ ರೈಲುಗಳಿಗಿಂತ ಹೆಚ್ಚು ವೇಗದಲ್ಲಿ ಸಂಚರಿಸಲು ವಿನ್ಯಾಸ. ಪರೀಕ್ಷಾ ಸಂಚಾರದಲ್ಲಿ ಈ ರೈಲುಗಳು 180 ಕಿಲೋಮೀಟರ್/ಗಂಟೆ ವೇಗದವರೆಗೆ ತಲುಪಿವೆ, ಅದ್ಭುತ ಸ್ಥಿರತೆಯೊಂದಿಗೆ. ಹೆಚ್ಚು ವೇಗದಲ್ಲಿದ್ದರೂ ನೀರಿನ ಗ್ಲಾಸ್ ಕೂಡ ಅಲುಗಾಡದೇ ಇರುತ್ತದೆ. ಇದರಿಂದ ಅರ್ಥವೇನು? ವೇಗವಾದ ಪ್ರಯಾಣ ಸಮಯ, ಮೃದುವಾದ ಪ್ರಯಾಣ ಅನುಭವ ಮತ್ತು ಈಗಿನ ರಾತ್ರಿಯ ರೈಲುಗಳಿಗಿಂತ ತುಂಬಾ ಹೆಚ್ಚು ಆರಾಮ. ಹಾಗಾದರೆ ಇದು ನಿಜವಾಗಿಯೂ ಕಡಿಮೆ ದೂರದ ವಿಮಾನ ಪ್ರಯಾಣಗಳನ್ನು ಅಂತ್ಯಗೊಳಿಸಬಹುದು? ಯೋಚಿಸೋಣ. ದೆಹಲಿ, ಜೈಪುರ ಅಥವಾ ಮುಂಬೈ, ಅಹಮದಾಬಾದ್ನಂತಹ ಕಡಿಮೆ ದೂರದ ವಿಮಾನಗಳನ್ನು ಜನರು ವೇಗದ ಪ್ರಯಾಣಕ್ಕಾಗಿ ಬಳಸುತ್ತಾರೆ. ಸ್ಲೀಪರ್ ಸೌಲಭ್ಯಗಳೊಂದಿಗೆ ರೈಲುಗಳು ರಾತ್ರಿಯಲ್ಲೇ ಅಥವಾ ವೇಗವಾಗಿ ಪ್ರಯಾಣ ನೀಡಿದರೆ ರೈಲು ವಿಮಾನಗಳಿಗೆ ಕಡಿಮೆ ವೆಚ್ಚದ ಮತ್ತು ಆರಾಮದಾಯಕ ಪರ್ಯಾಯವಾಗುತ್ತದೆ. ಪ್ರಯಾಣಿಕರು ಸಮಯ ಉಳಿಸಬಹುದು, ವಿಮಾನ ನಿಲ್ದಾಣದ ತೊಂದರೆಗಳನ್ನು ತಪ್ಪಿಸಬಹುದು ಮತ್ತು ತಲುಪುವ ಮೊದಲು ಪೂರ್ಣ ರಾತ್ರಿ ನಿದ್ದೆ ಪಡೆಯಬಹುದು. ಕಡಿಮೆ ದೂರದ ವಿಮಾನಗಳಿಗಿಂತ ರೈಲು ಪ್ರಯಾಣಕ್ಕೆ ಹೆಚ್ಚು ಒಲವು ಇರಲು ಕಾರಣಗಳು: ವಿಮಾನ ನಿಲ್ದಾಣಗಳಲ್ಲಿ ಕಾಯುವ ಅಗತ್ಯವಿಲ್ಲ, ಹೆಚ್ಚು ಸಾಮಾನು ಸಾಗಿಸುವ ಅನುಕೂಲ, ಕಡಿಮೆ ಕಾರ್ಬನ್ ಉತ್ಸರ್ಜನೆ, ಮತ್ತು ವಿಮಾನಗಳಲ್ಲಿ ಆರಾಮವಾಗಿ ನಿದ್ದೆ ಸಾಧ್ಯವಿಲ್ಲದಿದ್ದರೆ ವಂದೇ ಭಾರತ್ ಸ್ಲೀಪರ್ನಲ್ಲಿ ನೀವು ಸಂಪೂರ್ಣ ಪ್ರಯಾಣವನ್ನು ನಿದ್ದೆ ಮುಗಿಸಬಹುದು. ಖಂಡಿತವಾಗಿಯೂ ಎಲ್ಲವೂ ಸುಗಮವಾಗಿಯೇ ಇರಲಿಕ್ಕಿಲ್ಲ. ಗಮನಿಸಬೇಕಾದ ಕೆಲವು ಸವಾಲುಗಳು: ಸೇವೆಗೆ ಮುನ್ನ ಸರಿಪಡಿಸಬೇಕಾದ ಗುಣಮಟ್ಟ ಮತ್ತು ಒಳಸಜ್ಜಿಕೆ ಸಮಸ್ಯೆಗಳನ್ನು ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಗುರುತಿಸಿದೆ. ಮೂಲಸೌಕರ್ಯ ಸುಧಾರಣೆಗಳು ಮತ್ತು ಟ್ರ್ಯಾಕ್ ಸಿದ್ಧತೆ, ಮಾರ್ಗಗಳ ವೇಳಾಪಟ್ಟಿ ಮತ್ತು ನೈಜ ಸೇವೆ ಆರಂಭ ದಿನಾಂಕಗಳು. ಈ ಅಡೆತಡೆಗಳಿದ್ದರೂ ಭಾರತೀಯ ರೈಲ್ವೆ ಈ ಯೋಜನೆಯನ್ನು ಗಂಭೀರವಾಗಿ ಮುಂದೂಡುತ್ತಿದೆ. ಯಶಸ್ವಿಯಾದರೆ ಈ ರೈಲುಗಳು ದೆಹಲಿ, ಪಾಟ್ನಾ, ದೆಹಲಿ, ಹೌರಾ, ಮುಂಬೈ, ಬೆಂಗಳೂರು, ದೆಹಲಿ, ಮುಂಬೈ ಮುಂತಾದ ಬಿಸಿ ಮಾರ್ಗಗಳಲ್ಲಿ ದೀರ್ಘ ದೂರದ ಪ್ರಯಾಣದ ಹೊಸ ಬೆನ್ನೆಲುಬಾಗಬಹುದು. ಇದು ಕೇವಲ ಒಂದು ರೈಲು ಅಲ್ಲ, ಇದು ಆಧುನಿಕ ರಾತ್ರಿಯ ಪ್ರಯಾಣದ ಕ್ರಾಂತಿ. ಹಾಗಾದರೆ ನಿಮ್ಮ ಅಭಿಪ್ರಾಯವೇನು? ವಂದೇ ಭಾರತ್ ಸ್ಲೀಪರ್ ನಿಜವಾಗಿಯೂ ಕಡಿಮೆ ದೂರದ ವಿಮಾನಗಳನ್ನು ಬದಲಾಯಿಸಬಹುದೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ರೈಲು ಯೋಜನೆಗಳ ಅಪ್ಡೇಟ್ಗಾಗಿ ಡಿವಿಜಿ ರೈಲ್ ಫ್ಯಾನ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.